ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗಣಪತಿ ವಿಸರ್ಜನೆ 5 ದಿನ ಗಣಪತಿನ ಇಟ್ಟು 5ನೇ ದಿನಕ್ಕೆ ಗಣಪತಿ ವಿಸರ್ಜನೆ ಮಾಡೋದು. ಸೊ ಅವತ್ತಿನ ದಿನ ಗಣಪತಿಗೆ ಹೊಟ್ಟೆ ತುಂಬ ನೈವೇದ್ಯ. ಸೊ 5 ದಿನವೂ ಕೂಡ ಹೊಟ್ಟೆ ತುಂಬ ನೈವೇದ್ಯ 2 ಹೊತ್ತು ಮಾಡ್ತೀವಿ. ಹಾಗೆ ಅವತ್ತಿನ ದಿನ ಕೂಡ ಎಲ್ಲ ಸ್ಪೆಷಲ್ಲಾಗಿ ಅಡುಗೆ ಮಾಡಿಬಿಟ್ಟು ಗಣಪತಿ ಸೊಂಡ್ಲಿ ಹತ್ರ ಸೊ ಇಲ್ಲ ಗಣಪತಿ ತಟ್ಟೆ ಹತ್ರ ಬಿಳೆ ಬಟ್ಟೆಯಲ್ಲಿ ಮೊಸರು ಅನ್ನ ಬುತ್ತಿ ಕಟ್ಟಬೇಕು ಅಂತಾರೆ. ಸೊ ಹಾಗೆ ಮೊಸರನ್ನು ಒಂದು ಬಿಳಿ ಬಟ್ಟೆ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಗಣಪತಿ ಹತ್ರ ಇಡಬೇಕು. ಸೊ ನಾವು ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವೋ ಅಲ್ಲಿಂದ ತೊಗೊಂಡು ಮತ್ತೆ ಕೆಳಗಿಳಿಸ್ಕೋಬೇಕು ಗೌರಮ್ಮಂಗೆ ಮತ್ತು ಗಣಪತಿಗೆ. ಸೊ ಗಣಪತಿ ಬಂದರೆ ತುಂಬ ವಿಶೇಷವಾಗಿಯೇ ಪೂಜೆ ಮಾಡ್ತಾರೆ ಮನೇಲಿ. ಹಾಗೆ ಇಲ್ಲಿ ಗಣಪತಿ ಇಳಿಸ್ಕೊಂಡ್ಮೇಲೆ ಅಣ್ಣ ರಂಗೋಲಿನೇ ಹಾಕಿಲ್ವಲ್ಲ ಅಂತ ಹೇಳಿದ್ರು. ಸೊ ನೋಡಿ ಅಣ್ಣನೇ ರಂಗೋಲಿ ಹಾಕ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರವರು. ಅವ್ರ ಎಳೆಗಳಂತೂ ತುಂಬಾ ನೀಟಿರ್ತವೆ. ಹಾಗೆ ತುಂಬ ಎಲ್ಲ ಕೆಲಸರು ಅಷ್ಟೇ ತುಂಬ ನೀಟಾಗಿ ಮಾಡ್ತಾರೆ. ರಂಗೋಲಿ ನೋಡಿ ಹಾಕಿದ್ದಾರೆ ಅಣ್ಣ. ಹಾಗೆ ಗಣಪತಿ ಹತ್ರ ಅಕ್ಕಿ ಫುಲ್ಲು ಅಕ್ಕಿ ತುಂಬಿಡಬೇಕು. ಸೊ ಆಮೇಲೆ ಪಂಚಕಜ್ಜಾಯ ಮಂಡಕ್ಕಿ ಖಾರ ಅದ್ರ ಜೊತೆಗೆ ಪಂಚಕಜ್ಜಾಯ ಒಟ್ಟಲ್ಲಿ ಸ್ವೀಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ಕಲಸಿ 5 ಮುಟ್ಟಿಗೆ ಈ ಥರ ಇಡಬೇಕು. ಅಂದರೆ ಪಕ್ಕ ಇಡಬೇಕು. ಸೊ ಇಟ್ಟು ಈ ಥರ ಪೂಜೆ ಮಾಡಬೇಕು. ಆಲ್ರೆಡಿ ನೈವೇದ್ಯ ಎಲ್ಲ ಮಾಡಾಗಿದೆ. ಸೊ ಅಲ್ಲಿಂದ ಇಳಿಸ್ಕೊಂಡು ಬಂದಮೇಲೆ ಇಲ್ಲಿ ಮತ್ತೆ ಈ ಥರ ಶಾಸ್ತ್ರ. ಸೊ ಗಣಪತಿಗಂತೂ ತುಂಬ ಮಡಿ ಹಾಗೆ ತುಂಬ ಶಾಸ್ತ್ರೋಕ್ತದಿಂದನೇ ಮಾಡಿಸ್ಕೋಬೇಕು. ಹಾಗೆ ಕಳಿಸುವಾಗೂ ಅಷ್ಟೇ ತುಂಬ ಶಾಸ್ತ್ರದಿಂದಲೇ ಕಳಿಸ್ಬೇಕು. ಸೊ ಇವಾಗ ಅಣ್ಣನೇ ಪೂಜೆ ಮಾಡ್ತಾಯಿದ್ದಾರೆ. ಸೊ ತೊಗೊಂಡು ಬಂದಿರ್ತಾರಲ್ಲ ಅವರೇ ಮತ್ತು ಪೂಜೆ ಎಲ್ಲ ಮಾಡಬೇಕು. ಸೊ ಇಲ್ಲಿ ಮತ್ತು ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡ್ತಾಯಿದ್ದಾರೆ. ಗಣಪತಿ ಬಿಡೋಕ್ಕೆ ಸೊ ತರಲಿಕ್ಕೆ ನಾವೆಲ್ಲ ಹೋಗೋಕ್ಕಾಗಿಲ್ಲ. ಆದರೆ ಗಣಪತಿ ಬಿಡೋದ್ರ ದಿನ ಅಂತೂ ಎಲ್ಲರೂ ಬಂದಿದ್ದರು. ಅವತ್ತಿನ ದಿನ ಸತ್ಯನಾರಾಯಣ ಪೂಜೆ ಕೂಡ ಮಾಡಿದರು. ಹಾಗಾಗಿ ಬೆಂಗಳೂರಿಂದ ಅಣ್ಣನ ಮಗ ಕೂಡ ಬಂದಿದ್ದರು. ಸೊ ಇನ್ನು ಅಲ್ಲಿ ಮನೆ ಬಾಡಿಗೆಯವರೆಲ್ಲ ಇದ್ರಲ್ಲ, ಸೊ ಅವರು ಕೂಡ ಬಂದಿದ್ದರು. ಸೊ ತೋರಿಸ್ತೀನಿ ಅವರೆಲ್ಲ ಬಂದಿರೋದನ್ನು. ಹಾಗೆ ದೊಡ್ಡಣ್ಣನ ಮನೆಗೆ ಕೂಡ ಹೋಗಬೇಕು. 2 ಕಡೆ ಗಣಪತಿ ಇಟ್ಟಿರ್ತಾರಲ್ಲ, ಸೊ ಅಟ್ ಎ ಟೈಮ್ ಇಬ್ಬರು ತರೋದು ಒಟ್ಟಿಗೆ ತರ್ತಾರೆ, ಬಿಡೋದು ಕೂಡ ಒಟ್ಟಿಗೆ ವಿಸರ್ಜನೆ ಮಾಡೋದು. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲೂ ಹೋಗಬೇಕು. ಅಲ್ಲಿ ವೇಟ್ ಮಾಡ್ತಾಯಿದ್ದಾರೆ ಅವರು ಕೂಡ. ಹಾಗೆ ಲೇಟ್ ಆಗಿದೆ ಅಂತ ಅವಸರ ಕೂಡ ಮಾಡಬಾರ್ದು. ಹೇಗೆ ನಾವು ಸಂಪ್ರದಾಯವಾಗಿ ಪೂಜೆ ಮಾಡ್ಕೊಂಡು ಬರ್ತೀವೋ ಅದೇ ಥರ ಮಾಡ್ಕೊಂಡ್ಬಿಟ್ಟು ಹೋಗಬೇಕು. ಫಸ್ಟಿಗೆಲ್ಲ ನಾವು ನೈಟ್ ಹೋಗಿ ಬಿಡ್ತಾಯಿದ್ವಿ. ಅಂದರೆ 9 ಗಂಟೆ 8:30 9:30 ಈ ಥರ ಹೋಗಿ ಬಿಡ್ತಾಯಿದ್ವಿ. ಆದರೆ ಹೋಗ್ತಾ ಏನಾಯಿತು, ನಮಗೆ ದಾರಿಲಿ ಹೋಗೋಕ್ಕೆ ಫುಲ್ಲು ರಶ್ಶು. ಯಾಕಂದರೆ ಟ್ರಾಫಿಕ್ ಯಾಕಂದರೆ 5 ದಿನಕ್ಕೆ ಗಣಪತಿ ತುಂಬ ಜನ ಬಿಡೋರು ಇರ್ತಾರೆ. ಸೊ ಹಾಗಾಗಿ ಫುಲ್ಲು ಟ್ರಾಫಿಕ್ಕು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗ್ಬಿಡ್ತೀವಿ. ಇವಾಗ ಗಣಪತಿ ಆರತಿ ಇದೆ. क्षण मात्रे मान कामना पूर्ति जय देव जय मंगल मूर्ति ओम श्री मंगल मूर्ति भरण वंदित चरण ढोळ्यान पालिन रूपा तुझे प्रेमी अलिंगिन आनंद पूजन भावे वाळीन मणे नमा त्वमेव माता पिता त्वमेव बंधु सखा त्वमेव विद्या द्रविणं त्वमेव सर्वं मम देव कायेन वाचा मनसेन्द्रियेर्वा बुद्ध्यात्मना वा प्रकृति स्वभाव करोमि यत्मं सकलं परस्मै नारायणाय समर्पयामि अच्युतं केशवं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्र. ಅಣ್ಣನ ಮನೆಗೂ ಕೂಡ ಬಂದ್ವಿ. ಅಲ್ಲಿ ಆ ಕಡೆ ಪೂಜೆ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇಲ್ಲೂ ಕೂಡ ಅಣ್ಣ ಕೆಳಗಡೆ ಗಣಪತಿನ ಸೇಮ್ ಪ್ರೊಸೀಜರಲ್ಲಿ ಇಲ್ಲೂ ಸೇಮ್ ಪೂಜೆ ಮಾಡ್ತಾರೆ. ಇಲ್ಲೂ ಕೂಡ ಅಂದರೆ ಬಿಳೆ ವಸ್ತ್ರದಲ್ಲಿ ಮೊಸರು ಅನ್ನ ಬುತ್ತಿ ಕಟ್ಟು. ಸೊ ಹಾಗೆ ಕಳಿಸ್ಬಾರ್ದು ಗಣೇಶನಿಗೆ. ಸೊ ಪೂಜೆ ಫಸ್ಟ್ ಡೇ ನಾವು ಮೋದಕ ಇಟ್ಟಿರ್ತೀವಿ. ಸೊ ಅದು ಕೂಡ ಅಲ್ಲಿ ಒಂದು ಇರುತ್ತೆ. ಅದ್ರ ಜೊತೆಗೆ ಮೊಸರು ಅನ್ನ ಅಂದರೂ ಕಳಿಸ್ತೀವಿ. ಗಣೇಶನಿಗೆ ಖಾಲಿ ಕೈಲಿ ಕಳಿಸ್ಬಾರ್ದು ಅಂತ ಹೇಳಿ ಅದೊಂದು ಇಟ್ಟು ಕಳಿಸ್ತೀವಿ.
ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಸೊ ಗಣಪತಿನ ಎತ್ತಿದ್ರಲ್ಲ ಅಲ್ಲಿ ಒಂದು ಗಣಪತಿ ಇರೋ ಸ್ಥಾನ ಅಲ್ಲ, ಸೊ ಹಾಗಾಗಿ ಬುಕ್ಸ್ ಇಡಬೇಕು. ಮಕ್ಕಳು ಓದ್ತಾ ಇರ್ತಾರಲ್ಲ ಬುಕ್ಕು, ಹಾಗೆ ಬುಕ್ ಇಟ್ಟರೆ ವಿದ್ಯೆ ಬುದ್ಧಿ ಒಳ್ಳೆ ಅದಾಗುತ್ತೆ ಅಂತ ಹೇಳಿ ಸೊ ಅಲ್ಲೂ ಕೂಡ ಇಡ್ತೀವಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಗಣಪತಿನ ನಾವು ಒಳಗೆ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಸೊ ಮನೆ ಬಾಗಿಲು ಹಾಕಬಾರ್ದು, ಯಾರಾದರೂ ಒಬ್ಬರು ಇರಲೇಬೇಕು. ಹಾಗಾಗಿ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಅಣ್ಣ ಇರ್ತಾರೆ, ದೀಪಣ್ಣ ಇರ್ತಾರೆ, ಎರಡು ಕಡೆ ನೋಡಿಕೊಂಡು ಇರ್ತಾರೆ. ಬಾಗಿಲು ಮಾತ್ರ, ಡೋರ್ ಮಾತ್ರ ಹಾಕಲ್ಲ. ಹಾಗೆ 5 ದಿನ ಗಣಪತಿನ ಇಟ್ಟಿರ್ತಾರಲ್ಲ, ಆವಾಗಲೂ ಕೂಡ ನಮ್ಮಮ್ಮ ಹೇಳೋದು, ಈ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗಣಪತಿ ಹಬ್ಬ ದೇವ್ರು ಕೂತಿರ್ತಾರವಲ್ಲ, ಹಾಗಾಗಿ ನಾವು ಲಾಕ್ ಮಾಡಿಕೊಂಡು ಹೋಗಬಾರ್ದು ಅಂತ ಹೇಳಿ. ಹಾಗಾಗಿ ನಾವು ಯಾವತ್ತೂ ಗಣಪತಿ ಇಟ್ಟಾಗಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ, ಸೊ ನಾನೇ ವರಮಹಾಲಕ್ಷ್ಮಿ ಹಬ್ಬ ಪೂಜೆಯಲ್ಲಿ ಮನೆಯಲ್ಲಿ ಯಾರಾದರೂ ಒಬ್ಬರು ಬಿಟ್ಟು ಅರ್ಶಿನ ಕುಂಕುಮ ಕರೆದಿರ್ತಾರಲ್ಲ ಹೋಗಿ ಬರ್ತೀವಿ. ಸೊ ಬೀಗ ಮಾತ್ರ ಹಾಕ್ಕೊಳ್ತಿಲ್ಲ. ಸೊ ಅದ್ಯಾಕೋ ಬೇಡ ಅನಿಸುತ್ತೆ, ಅಮ್ಮ ಹೇಳ್ದಾಗಿಂದನೂ ಆ ಥರ ಮಾಡಬಾರ್ದು ಅಂತ ಹೇಳಿ. ಸೊ ಅವಾಗಿಂದನೂ ನಾವು ಯಾರೂ ಬೀಗ ಹಾಕೋದಿಲ್ಲ. ಹಾಗೆ 5 ದಿನ ಸೊ ಅತ್ತಿಗೆಯವರು ಅಲ್ಲಿ ಹೋಗಬೇಕು ಅಂತಂದ್ರೂ ಮನೇಲಿ ಯಾರಾದರೂ ಇರ್ತಾರೆ, ಇಲ್ಲ ಎಲ್ಲ ಅಣ್ಣಂದರೆ ಮಾಡ್ಕೊಂಡು ಬಂದು ಅವರಿಗೆ ಕೊಡ್ತಾರೆ. ಸೊ ಇಲ್ಲೂ ಕೂಡ ಪೂಜೆ ಮಾಡ್ತಾಯಿದ್ವಿ. ಇಲ್ಲೂ ಕೂಡ ಆರತಿ ಎಲ್ಲ ಹೇಳಿದ್ವಿ. ಸೊ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ, ಅದನ್ನೆಲ್ಲ ಮ್ಯೂಟ್ ಮಾಡಿಕೊಂಡು. ಅಣ್ಣನ ಮನೆಯಲ್ಲಂತೂ ಜೋರಾಗಿ ಟೇಪ್ ರೆಕಾರ್ಡ್ ಹಾಕಿದ್ರು. ಆಮೇಲೆ ಪೂಜೆ ಮಾಡುವಾಗ ಅದನ್ನೆಲ್ಲ ಬಂದು ಅಷ್ಟಿತ್ತು ನಾವೇ ಒಂದು ಆರತಿ ಹೇಳಿದ್ವಿ. ಇಲ್ಲೂ ಕೂಡ ಸೇಮ್ ಪ್ರೊಸೀಜರಲ್ಲಿ ಮಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ನಮ್ಮಣ್ಣ ಆಮೇಲೆ ತುಂಬಾ ಭಾವುಕರಾದರು. ಗಣಪತಿನ ತಗೊಳ್ಳುವಾಗ ನೋಡಿ ಅದೇನೋ 5 ದಿನ ಗಣಪತಿ ಇರ್ತಾರ, ಏನಾದರೂ ತಪ್ಪಾದರೆ ಸೊ ಏನೋ ಒಂದು ಎಲ್ಲೋ ಒಂದು ಮಿಸ್ಟೇಕ್ ಆದರೆ ಕ್ಷಮಿಸು ಅಂತ ಹೇಳಿ ಅಣ್ಣನ ಕಣ್ಣಲ್ಲಿ ಕಣ್ಣು ತುಂಬಿ ಬಂದುಬಿಡ್ತು ಗಣಪತಿನ ತಗೊಂಡು ಹೋಗುವಾಗ. ಇಲ್ಲಿ ಗಣಪತಿ ಪೂಜೆ ಆದ ತಕ್ಷಣವೇ ಪಂಚಕಜ್ಜಾಯ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಂಡಕ್ಕಿ ಇಟ್ಟಿರ್ತೀವಲ್ಲ ಗಣಪತಿ ಹತ್ರ, ಅದನ್ನು ಪ್ರಸಾದ ಎಲ್ರಿಗೂ ಕೊಡ್ತೀವಿ. ಹಾಗೆ ಹೊಳೆ ಹತ್ರನೂ ಕೂಡ ತೊಗೊಂಡು ಹೋಗ್ತೀವಿ. ಇವಾಗ ಗಣಪತಿನ ತೊಗೊಂಡು ಬರ್ತಾರೆ, ಅಂದರೆ ತೊಗೊಂಡು ಹೋಗೋದು. ಸೊ ಆ ಕಡೆನೂ ಪೂಜೆ ಆಗಿದೆ. ಆಟೋಗಳೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾವೆ ಆವಾಗಲೇ. ಸೊ ಕಾಯ್ತಾ ಇದ್ದಾರೆ. ಆಟೋ ಸಿಕ್ಕಿರಲಿಲ್ಲ, ಮತ್ತು ನನ್ನ ಮಗ ಹೋಗಿ ಆಟೋ ತೊಗೊಂಡು ಬಂದ. ಸೊ ಒಂದು ಆಟೋ ಸಿಕ್ತು, ಯಾಕಂದರೆ 5ನೇ ದಿನಕ್ಕೆ ಎಲ್ಲ ಫುಲ್ಲು ಆಟೋನು ಬುಕ್ ಆಗಿಬಿಟ್ಟಿರ್ತವೆ. गणपति गणपति मोरया पुढच्या वर्षी लवकर या. वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा अद्भुतं करत मम गर्भदेव. गणपति गणपति मोरया पुढच्या वर्षी लवकर या. गणपति गणपति मोरया पुढच्या वर्षी लवकर या. गणपति बप्पा मोरया गणपति बप्पा मोरया मोरया मोरया. आमा सरक मोरया मोरया. गणेश गणेश महाराज के जय. विद्या गणपति के जय. श्री गणेश महाराज के जय. गणपति मोर गया. गणपति गणपति मोर गया. गणपति बप्पा गणपति बप्पा गणपति गणपति मोर. ನೋಡಿದ್ರಲ್ಲ ಅಣ್ಣ ಹೇಗೆ ಭಾವುಕರಾದರು. ಸೊ ಗಣಪತಿನ ತೊಗೊಂಡು ಹೋಗುವಾಗ ನಮ್ಮಿಂದ ಏನಾದರೂ ತಪ್ಪಾದರೆ ಕ್ಷಮೆ ಕೊಡಪ್ಪ ಸೊ ಅಂತ ಹೇಳಿ ಅವ್ರಿಗೆ ಫುಲ್ ಭಾವುಕರಾದರು. ಸೊ ನಮ್ಮ ಅದಕ್ಕೆ ಏನೂ ತಪ್ಪಾಗಿಲ್ಲ, ಕರೆಕ್ಟಾಗಿ ಮಾಡಿದ್ದೀವಿ ಬಿಡಿ, ಆ ಥರ ಆಳಬಾರ್ದು ಅಂತ ಅಂದರೆ ಕಣ್ಣು ತುಂಬಿ ಬಂತು. ಆದರೆ ತಪ್ಪು ಆಗಿರಲ್ಲ ಅಂತ ಅಲ್ಲ, ಬಟ್ ಏನೋ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿರುತ್ತೆ. ಸೊ ಗೊತ್ತಿಲ್ಲದೆ ಏನೋ ಆಗಿರುತ್ತೆ. ಹಾಗಾಗಿ ಅಣ್ಣ ಆ ಥರ ಹೇಳ್ಕೊಂಡ್ರು. ಸೊ ಆಟೋ ಎಲ್ಲ ಬಂದು ನಿಂತ್ಕೊಂಡಿದ್ವು ಆಲ್ರೆಡಿ. ಅಮ್ಮ ನಾನು ನನ್ನ ದೀಪಣ್ಣ ಇರ್ತೀವಿ, ನೀವು ಹೋಗಿ ಬನ್ನಿ ಅಂತ ಹೇಳಿ. ಸೊ ಅಮ್ಮ ನೀನಿಲ್ಲದ್ರೆ ಅದೇನಮ್ಮ ಚಂದ. ಸೊ ಬೆಂಗಳೂರು ಅಣ್ಣನೂ ಕೂಡ ಬಾರಮ್ಮ ಅಂತಂದ. ನಾನು ಅಂದೆ ಅಮ್ಮ ನೀನಿಲ್ಲದೆ ಅದೆಂಥ ಚಂದ, ಬಾರಮ್ಮ ಅಂತ ಹೇಳಿ ಆಮೇಲೆ ಅಮ್ಮಂಗೂ ಕರ್ಕೊಂಡು ಹೋದ್ವಿ. ಇಲ್ಲಿ ನೋಡಿ 2 ಆಟೋದಲ್ಲೂ 2 ಗಣಪತಿ ಮತ್ತು ಅಮ್ಮ ನಮ್ಮ ಮಾವ ಅವ್ರು ಕೂತ್ಕೊಂಡಿದ್ರು. ಹಾಗೆ ಗಾಡಿಗಳಲ್ಲಿ ಸೊ ಎಷ್ಟೊಂದು ಜನ ಇದ್ವಲ್ಲ, ಎಲ್ಲ ಗಾಡಿ ಒಂದೊಂದು ಅಂದರೆ ಇಬ್ಬಿಬ್ರು ಕೂತ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡಿ ಗಣಪತಿನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅಮ್ಮ ಕೂತ್ಕೊಂಡಿದ್ದಾರೆ. ಆಟೋದಲ್ಲಿ 3 ಜನ. ಸೊ ಮುಂದ್ಗಡೆ ಅಣ್ಣನ ಮಗ ಕೂತ್ಕೊಂಡಿದ್ದಾನೆ. ಹಾಗೆ ನಾವು ಮನೆಯಿಂದ ಹೊಳೆ ಬರೋ ತನಕನೂ ಗಂಟೆ ಬಾರಿಸ್ಕೊಂಡೇ ಹೋಗ್ತೀವಿ. ಹಾಗೆ ತೊಗೊಂಡು ಹೋಗಬಾರ್ದು ಗಣಪತಿನ. ಸೊ ಹಾಗಾಗಿ ಗಂಟೆ ಬಾರಿಸ್ಕೊಂಡು ಹೋಗ್ತಾ ಇರ್ತೀವಿ.
ಸೊ ಅವನು ಗಂಟೆ ಬಾರಿಸ್ತಾ ಇದ್ದಾನೆ, ನಾನು ಬೈಕಲ್ಲಿ ಕುತ್ಕೊಂಡು ಗಂಟೆ ಬಾರಿಸ್ಕೊಂಡು ಗಣಪತಿ ಬಪ್ಪ ಅಂದ್ಕೊಂಡು ಹೇಳ್ಕೊಂಡೇ ಹೋಗ್ತಾ ಇರ್ತೀವಿ. ಸೊ ಹಾಗೆ ಮಾತ್ರ ಹೋಗೋದಿಲ್ಲ. ಇಲ್ಲಿ ನಾನು ಕಿರಣಣ್ಣನ ಜೊತೆಗೆ ಬೈಕಲ್ಲಿ ಕೂತ್ಕೊಂಡಿದ್ದೆ ನೋಡಿ, ಇಲ್ಲಿ ಗಂಟೆ ಬಾರಿಸ್ಕೊಂಡೇ ಬರ್ತಾ ಇದ್ದಾನೆ. ಸೊ ಸ್ಟಾಪ್ ಮಾಡಬೇಡ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಗಂಟೆ ಬಾರಿಸ್ಕೊಂಡು. ಸೊ ಗಣಪತಿ ಹಬ್ಬಕ್ಕಂತೂ ಎಲ್ಲರೂ ಹೋಗ್ತೀವಿ ಬಿಡೋಕ್ಕೆ. ಅದೊಂದು ಸಂಭ್ರಮ ನಮಗೆ. ಏನು ಹತ್ತಿರ ಬಂತು ಹೊಳೆ. ಸೊ ಇವಾಗ ವಿಸರ್ಜನಾ ಪೂಜಾ ಮತ್ತೆ ಮಾಡ್ತೀವಿ. ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರ್ಗ ಪುಡೆ ಪುಡೆ गेले गणपती बाप्पा मोर्ग गणपती बाप्पा मोर्ग गणपती बाप्पा गणपती बाप्पा मोर्ग गणपती बाप्पा मोर्ग गणपती बाप्पा गणपती बप्पा गणपती बाप्पा गणपती बप्पा गणपती बाप्पा मोर्ग गणपती बाप्पा मोर्ग गणपती बाप्पा गणपती बाप्पा जय गणपती की जय महाराज की जय महाराज की गणपती बप्पा ನೋಡಿ ಬಂದ್ವಿ. ಸೊ ಬೇಗನೆ ಬಂದ್ವಿ, ಅಂದರೆ ಇನ್ನೂ ಬೇಗ ಹೊರಡಬೇಕು ಅಂತ ಇದ್ವಿ. ಅಣ್ಣನೂ ಕೂಡ ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಹೋಗೋರಿದ್ರು. ಸೊ ಮಗ ಮತ್ತು ಅಣ್ಣ ಬಂದಿದ್ರಲ್ಲ, ಅವರು ಡ್ಯೂಟಿಗೆ ಹೋಗಬೇಕು, ಮಕ್ಕಳು ಕೂಡ ಕಾಲೇಜಿಗೆ ಹೋಗಬೇಕು. ಹಾಗಾಗಿ ಬೇಗನೆ ಹೊರಡ್ಬಿಟ್ರೆ ಅವ್ರಿಗೂ ಬಸ್ಸಿಗೆ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಸೊ ಬಂದ್ವಿ ಹೊಳೆ ಹತ್ರ. ಸೊ ಇವರೇ ಅಮ್ಮನ ಜೊತೆಗೆ ಬಂದಿದ್ದಾರಲ್ಲ, ಸೊ ಅಮ್ಮನಿಗೆ ಮೆಟ್ಲಿಳುವಾಗ ಕೈ ಹಿಡ್ಕೊಂಡು ಇಳಿಸಿದ್ರು. ಸೊ ಅವರು ಬಿಹಾರದಲ್ಲಿ ಇರ್ತಾರೆ. ಸೊ ಕೆಲಸದ ಮೇಲೆ ಈ ಕಡೆ ಬಂದಿದ್ದಾರೆ. ಸೊ ನಮ್ಮ ಅಮ್ಮನ ಮನೆಯಲ್ಲಿ ಬಾಡಿಗೆಗೆ ಬಂದಿರೋರಂತೂ ಪ್ರತಿಯೊಬ್ಬರು ತುಂಬಾ ಒಳ್ಳೆಯವರು. ಸೊ ಅಂದರೆ ಅಮ್ಮ ಅವರು ಯಾವುದೂ ಕಿರಿಕಿರಿ ಮಾಡಲ್ಲ. ಅವರು ಅಷ್ಟೇ, ಅಮ್ಮ ಅವ್ರ ಹತ್ರ ಆಗಲಿ ಅಣ್ಣವ್ರ ಹತ್ರ ಆಗಲಿ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಾರೆ. ಸೊ ಅವರು ಕೂಡ ಬಂದಿದ್ದು ಇನ್ನೂ ತುಂಬ ಖುಷಿಯಾಯಿತು. ಯಾರೂ ಬರೋದಿಲ್ಲ ಅಂದರೆ ಅವರಾಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ತುಂಬಾ ಖುಷಿಯಾಯಿತು. ಇಲ್ಲಿ ಬಂದು ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ಗಣೇಶನ ಇಡ್ತೀವಿ. ಸೊ ಗೌರಮ್ಮನಿಗೂ ತಂದಿರ್ತೀವಲ್ಲ, ಗೌರಮ್ಮ ಮತ್ತು ಗಣೇಶನಿಗೆ ಇಟ್ಟಿರ್ತೀವಿ. ಇದೇ ಥರ ಅಣ್ಣ ಮತ್ತು ಸೊ ಇಬ್ಬರೂ ಅಣ್ಣ ಅಂದರೆ ದೊಡ್ಡಣ್ಣ ಮತ್ತು ಚಿಕ್ಕಣ್ಣ. ಸೊ ಇಬ್ಬರು ತಂದಿರ್ತಾರಲ್ಲ, ಇಬ್ಬರು ಅಕ್ಕಪಕ್ಕ ಇಲ್ಲೇ ಹೀಗೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಏನೇ ವಿಘ್ನ ಇರಲಿ, ಸೊ ಪ್ರತಿಯೊಬ್ಬರು ಲೈಫಲ್ಲೂ ಪ್ರತಿಯೊಬ್ಬರು ಜೀವನದಲ್ಲೂ ಸುಖ ಶಾಂತಿ ಕೊಡಪ್ಪ ದೇವರೇ. ಏನೇ ವಿಘ್ನಗಳಾದ್ರೂ ದೂರ ಮಾಡಪ್ಪ, ಏನೇ ತಪ್ಪುಗಳಾದ್ರೂ ನೀನೇ ಕ್ಷಮಿಸಪ್ಪ. ಸೊ ಅಂತ ಬೇಡ್ಕೊಳ್ಳೋದು ಇನ್ನೇನಿದೆ ಆ ದೇವ್ರ ಹತ್ರ. ಸೊ ಪ್ರತಿಯೊಬ್ಬರಿಗೂ ನಾವಂತರೂ ನಮಗೆ ನಾವು ಕೇಳ್ಕೊಳ್ಳೋದಕ್ಕಿಂತ ಪ್ರತಿಯೊಬ್ಬರಿಗೂ ಚೆನ್ನಾಗಿಡಪ್ಪ ಅಂತಲೇ ಅಷ್ಟೇ ನಾನು ಹೇಳೋದು. ಸೊ ಎಲ್ರಿಗೂ ಚೆನ್ನಾಗಿಡು, ನಿನ್ನ ಭಕ್ತರಿಗಂತೂ ನೀನು ಕೈ ಬಿಡಬೇಡ ಅಂತ ನಾನು ಯಾವತ್ತೂ ಅದೇ ಅನ್ನೋದು. ಇಲ್ಲಿ ಪೂಜೆ ಮಾಡೋದು. ಸೊ ಇಲ್ಲಿ ತುಂಬ ಗಾಳಿ ಹೊಳೆ ಹತ್ರ. ಸೊ ಹಚ್ಚೋ ತನಕ ಸಾಕಾಯಿತು. ಆಮೇಲೆ ಒಟ್ಟಿಗೆ ಹಚ್ಚಿಬಿಟ್ಟು ಒಟ್ಟಿಗೆ ಎಲ್ಲ ಪೂಜೆ ಮಾಡಿದರು. ನಮ್ಮಮ್ಮ ಸ್ವಲ್ಪ ನೀರಿದ್ದರೆ ಅಂದರೆ ಹುಷಾರಾಗಿ ಅಂತ ಹೇಳ್ತಿರ್ತಾರೆ. ಈ ಮಕ್ಕಳಂತರೂ ಹೋಗಿ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಗಲೇ, ಅಂದರೆ ಹೊಳೆ ಹತ್ರ ಕೆಳಗಡೆ ಬಿಡೋದು ಭಯ ಅಲ್ಲ, ಹಾಗಾಗಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದ. ಸೊ ಎಷ್ಟೇ ಕಡಿಮೆ ನೀರಿರಲಿ ಜಾಸ್ತಿ ನೀರಿರಲಿ ಮಕ್ಕಳಿಗೆ ನೀರ ಹತ್ರ ಬಿಡೋದು ಒಂದು ಸ್ವಲ್ಪ ಭಯನೇ. ಆದರೂ ಆ ಮಕ್ಳಿಗೆ ಗೊತ್ತಾಗೋದಿಲ್ಲ. ಸೊ ಅವರಿಗೂ ಒಂಥರ ಆಸೆ, ಗಣಪತಿನ ಪೂಜೆ ಮಾಡ್ತಾ ಇದ್ದಾರೆ, ಹೊಳೆ ಹತ್ರ ನೀರಿದೆ, ಸೊ ಹೇಗೆ ಎತ್ತ ಅಂತ ಹೇಳಿ. ಆಮೇಲೆ ಬಂದ ಅವನು, ಬಾರು ಏನೂ ಆಗಲ್ಲ, ಹೋಗಬಾರ್ದು ಆ ಕಡೆ ಅಂತ ಹೇಳಿ. ಆಮೇಲೆ ಪೂಜೆ ಎಲ್ಲ ಆಯಿತು ನೋಡಿ. ಪರವಾಗಿಲ್ಲ, ಅಂದರೆ ತುಂಬ ನೀರು ಬಂದಿತ್ತು. ಇವಾಗ ಒಂದು ಪರವಾಗಿಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಸೊ ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನು ವಿಸರ್ಜನೆ ಮಾಡಬೇಕು. ಸೊ ಮಂಗಳಾರತಿ ಎಲ್ಲರೂ ತೊಗೊಂಡು ಕೈ ನಮಸ್ಕಾರ ಮಾಡಿದ್ವಿ. ನೋಡಿ ಎಲ್ಲರೂ ಬಂದಿದ್ದಾರೆ. ಒಂಥರ ಒಗ್ಗಟ್ಟಾಗಿ ಎಲ್ಲಿಗಾದ್ರೂ ಹೋಗೋದಾಗಲಿ, ಏನಾದರೂ ಪೂಜೆ ಪುನಸ್ಕಾರ ಟ್ರಿಪ್ಪು ಈ ಥರ ಒಗ್ಗಟ್ಟಲ್ಲಿ ಹೋದರೆ ತುಂಬಾ ಖುಷಿ. ಸೊ ನನ್ನ ಮಗಳಿಗಂತೂ ಈ ಥರ ಎಲ್ಲರೂ ಸೇರಬೇಕು. ಸೊ ಅವಳು ಬಂದಿಲ್ಲ ಇವತ್ತು, ಅವಳದು ಎಕ್ಸಾಮ್ ಇದೆ, ನಾಳೆನೇ ಎಕ್ಸಾಮ್ ಇದೆ. ಅದೊಂದು ಬೇಜಾರು, ಅವಳು ಬಂದಿಲ್ಲ ಅಂತ ಹೇಳಿ. ಅಂದರೆ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಹೋದ್ಲು. ಇಲ್ಲ ಇನ್ನೇನು ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ಫಸ್ಟು ಗೌರಮ್ಮನ ಬಿಡ್ತಾರೆ. ಗೌರಮ್ಮನಿಗೆ ಇಟ್ಟಿರೋ ತೆಂಗಿನಕಾಯಿ ಅಲ್ಲೇ ಹೊಡೆದು ಇಡಬೇಕು. ಸೊ ಇನ್ನು ಗೌರಮ್ಮನ ಬಿಟ್ಟು ನೀರನ್ನು ತುಂಬ್ಕೊಂಡ್ಬಿಟ್ಟು ಅತ್ತಿಗೆಯವ್ರ ಹತ್ರ ಕೊಡ್ತಾರೆ. ಸೊ ತುಂಬಿದ ಚರಿಗೆ ತುಂಬಿದ ಕೊಡಪಾನ ಮನೆಗೆ ತೊಗೊಂಡು ಹೋಗಿ ಇಡಬೇಕು, ಪೂಜೆ ಮಾಡಬೇಕು. ಇಲ್ಲಿ ನೋಡಿ
ಯಪ್ಪ ಗಣಪತಿಗೆ ಇಟ್ಟು ಇವಾಗ ವಿಸರ್ಜನೆ ಮಾಡ್ತಾರೆ. ಸೊ ಅವರು ಕೂಡ ಅಮ್ಮನ ಹತ್ರ ಹೋಗಬೇಕಲ್ಲ. ನಾವು ಅಂದರೆ ನಾವು ಮುಂಚೆ ಎಲ್ಲ ಹಿಂಗೆ ಯಾಕೆ ಬಿಡಬೇಕು ಒಳಗೆ ಅಂತ ಹೇಳ್ತಾ ಇದ್ವಿ ಅಮ್ಮಂಗೆ. ಅವರು ಮತ್ತು ಅಮ್ಮನ ಹತ್ರ ಹೋಗ್ಬೇಕು ತಾನೆ, ನಿನ್ನ ಹತ್ರನೇ ಇದ್ದರೆ ಅವನು ಅಮ್ಮಂಗೂ ಮಗಂಗೆ ನೋಡಬೇಕು ಅನ್ನೋ ಆಸೆ, ಮಗಂಗೂ ಅಮ್ಮಂಗೆ ನೋಡಬೇಕು ಅನ್ನೋ ಆಸೆ, ಹಾಗಾಗಿ ಈ ಥರ ವಿಸರ್ಜನಾ ಪೂಜೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅಮ್ಮ. ಸೊ ಅದು ನಿಜ ಅಲ್ವಾ. ಸೊ ಅವ್ರಿಗೂ ಆಸೆ ಇರುತ್ತೆ ಅಮ್ಮನ ಹತ್ರ ಹೋಗಬೇಕು ಅಂತ ಹೇಳಿ ಈ ಥರ ನಾವು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಾಯಿದ್ರು. ಈ ಥರ ಬಿಟ್ವಿ. ಸೊ ತುಂಬ ಮುಂದೆ ಹೋಗಬೇಡಿ ಅಂತ ಇಲ್ಲೇ ಆ ಕಡೆ ಬಿಟ್ವಿ. ಸೊ ಸುಮಾರು ಗಣಪತಿಗಳು ಬಿಡಲಿಕ್ಕೆ ಬರ್ತಾನೆ ಇನ್ನು ಇವಾಗಿಂದ ಇನ್ನೂ ತುಂಬ ರಶ್ ಆಗುತ್ತೆ. ಇವಾಗ ಖಾರಮಂಡಕ್ಕಿ ಇಲ್ಲೂ ಕೂಡ ತಂದಿದ್ವಿ. ಸೊ ಗಣಪತಿನ ಬಿಟ್ಬಿಟ್ಟು ಖಾರಮಂಡಕ್ಕಿ ಎಲ್ರಿಗೂ ಹಂಚಬೇಕು ಅಂತಿರ್ತಾರೆ. ಸೊ ಅಲ್ಲೂ ತುಂಬ ಜನ ಇದ್ದರು, ಎಲ್ರಿಗೂ ಖಾರಮಂಡಕ್ಕಿ ತಂದಿದ್ವಿ ಎಲ್ರಿಗೂ. ಸೊ ಗೊತ್ತಿರೋರು ಗೊತ್ತಿಲ್ದಿರೋರು ಯಾರ್ಯಾರು ಎಲ್ಲ ಅಲ್ಲಿರ್ತಾರೋ ಎಲ್ಲರೂ ನಾವು ಕೊಡ್ತಾಯಿದ್ವಿ, ಅವರು ಕೊಡ್ತಾಯಿದ್ವಿ. ನೋಡಿ ಹೇಗೆ ಕತ್ಲೆ ಆಗಿಬಿಡ್ತು. ಇವಾಗ ಮಂಡಕ್ಕಿ ಎಲ್ಲ ತಿಂದ್ಬಿಟ್ಟು ಇನ್ನು ಮನೆಗೆ ಹೊರಡ್ತೀವಿ. ಸೊ ನೋಡಿ ಎಷ್ಟು ಕತ್ಲಾಗಿದೆ ಇಲ್ಲಿ. ಅಮ್ಮಂಗಂತೂ ಯಾವಾಗಲೂ ಸೇಫ್ಟಿ, ಯಾರಿಲ್ಲ ಯಾವ ಅಣ್ಣ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು. ಸೊ ಇದು ತುಂಬಾ ಖುಷಿ. ಸೊ ಯಾರಾದರೂ ಆಗಲಿ ಅವರೇ ಇವರೇ ಅಂತ ಇಲ್ಲ, ಅಮ್ಮಂಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಗಣಪತಿ ವಿಸರ್ಜನೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.